ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಸೊ ಸನ್ಲೈಟ್ ಈ ಕಡೆನೇ ಬರ್ತಾ ಇದೆ. ಸೊ ಬನ್ನಿ ಇವಾಗ ಆಫೀಸ್ಗೆ ಹೋಗೋಣ. ಮಧ್ಯಾಹ್ನ ಒಂದು ಸಿಗ್ತೀನಿ ಗಾಯ್ಸ್, ಓಕೆನಾ? ಸೊ ಇಟ್ಸ್ ಆಫ್ಟರ್ನೂನ್ ಗಾಯ್ಸ್, ಮಧ್ಯಾಹ್ನ ಆಗಿದೆ. ಊಟ ನೋಡಿ, ಪಲಾವ್ ಇದೆ. ಇದು ಏನಂತ ರಾಜ್ಮಾ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದಕ್ಕೇನಾದ್ರು ಹೆಸರು ಇದೆಯಾ ಗೊತ್ತಿಲ್ಲ. ಏನೋ ಬೀನ್ಸ್ ಥರ ಇರುತ್ತೆ, ಬೀನ್ಸ್ ಒಳಗಿರೋ ಬೀಜ ಥರ. ಸೊ ಬನ್ನಿ ಮತ್ತೆ ಸಿಗ್ತೀನಿ, ಓಕೆನಾ? ಹೊರಗಡೆ ಹೋಗೋಣ ಅಂತಿದ್ದೀನಿ. ಹೋಗ್ಬೇಕಂದ್ರೆ ಊಟ ಮಾಡಿ ನನ್ನ ಮೈಂಡು ರೆಡಿ ಆಗಬೇಕು. ಏನಂತೀರ? ನೋಡೋಣ ಬನ್ನಿ. ಸೊ ಇವಾಗ ಫೈನಲಿ ಹೊರಗಡೆ ಹೋಗೋಣ ಅಂತಿದ್ದೀನಿ. ಬನ್ನಿ ಹೋಗೋಣ. ಏನಾಗುತ್ತೋ ನನಗೆ ಗೊತ್ತಿಲ್ಲ, ಏನು ಮಾಡೋದು ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಹೋಗೋಣ ಅಂತೀನಿ ಅಷ್ಟೇ. ಸೊ 2-3 ದಿನದಿಂದ ಇದೆ ಅಂದ್ಕೊಂಡು ಹೊರಗಡೆ ಹೋಗೋಣ ಅಂತ ಹೋಗೋಕ್ಕಾಗ್ತಾ ಇಲ್ಲ. ಸೊ ಡೈರೆಕ್ಟ್ ಹೋಗ್ಬಿಡೋಣ. ಹೋಗಿ ವೀಡಿಯೋ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಪರವಾಗಿಲ್ಲ, ಇಲ್ಲ ವೀಡಿಯೋ ಮಾಡಲೇಬೇಕು, ನನ್ನ ಆಪ್ಷನ್ ಇಲ್ಲ. ಮಾಡೋಣ, ಟ್ರೈ ಮಾಡೋಣ. ಒಬ್ಬನೇ ಹೋಗೋದು ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ. ಸೊ ಬನ್ನಿ ಇವಾಗ ಡೈರೆಕ್ಟ್ ಹೋಗೋಣ. ಸೊ ಇಲ್ಲೊಂದು ಏರಿಯಾ ಬಂದೆ. ಇಲ್ಲಿ ನೋಡಿದ್ರೆ ವೀಡಿಯೋ ಮಾಡೋದು ಆಗಿಲ್ಲ, ಬರೀ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಐತೆ ಇವರು. ಫೈನಲಿ ರೂಮ್ಗೂ ಬಂದ್ಬಿಟ್ಟೆ ನೋಡಿ. ಇವಾಗ ಮಾತು ಬರುತ್ತೆ ನನಗೆ. ಇವಾಗ ಡೋರ್ ಲಾಕ್ ಮಾಡಿದ್ರೆ ಇನ್ನೂ ಮಾತು ಬರುತ್ತೆ. ಇಲ್ಲ ಲೈಟ್ ಹಾಕೋಣ. ಕರೆಂಟ್ ಇಲ್ಲ ಇದೆಯಾ? ಓಹೋ, ನನ್ನ ಕತೆ ನನಗೆ ಮಾತಾಗೋದು ಕಣಣ್ಣ. ಎಲ್ಲಿ ಹೋದ್ರೆ ನಿಮ್ ಕಾಣಲ್ಲ. ಹೆಂಗಂದ್ರೆ ಸೀನು, ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗುತ್ತೆ ಅಂತ ಹೇಳೋದು. ಓದಂಗೆ ಯಾವ ಆಫರ್ ಹಾಗೆ ಇಷ್ಟು ಟೈಮ್ ನೋಡ್ಬೇಕಾ? ಬೇಡ ಬಿಡಿ. ಇಂಥಕ್ಕೆ ಇದರ ವ್ಲಾಗ್ಸ್ನ ನೋಡ್ಬೋದಾ ನೀವು? ಹೆಂಗನ್ಸತ್ತೆ? ಎಷ್ಟು ಚೆನ್ನಾಗಿದೆಯಲ್ಲ ವ್ಲಾಗು. ಎದ್ದೇಳೋದು, ಊಟ ಮಾಡೋದು, ಮಲ್ಕೊಳ್ಳೋದು, ತುಂಬ ಚೆನ್ನಾಗಿರುತ್ತೆ ಈ ಥರ ವ್ಲಾಗ್ಸ್ ನೋಡೋಕ್ಕೆ ಗಾಯ್ಸ್. ಮತ್ತಲ್ಲಿಂದ ಇನ್ನೇನಾದ್ರೂ ಇದೆಯಾ? ಇನ್ನೇನಿಲ್ಲ. ಓದೆ. ಬನ್ನಿ ರಿಯಾಲಿಟಿಗೆ ಬರೋಣ. ಎಸ್, ಓದಂಗೆ. ಸೊ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡೋಣ ಅಂತಾನು ಮನ್ಸು ಬಂತು. ಮತ್ತೆ ಅಲ್ಲಿ ಟ್ರಾಫಿಕ್ ವಿಡಿಯೋ ಮಾಡೋಣ ಅನ್ಕೊಂಡೆ, ಅದು ಮಾಡಲಿಲ್ಲ. ಫುಲ್ ವಿಯರ್ಡ್ ಫೀಲಿಂಗ್. ತುಂಬಾ ದಿನ ಹೊರಗಡೆ ಹೋದ್ರೆ ಏನ್ ಕತೆ ಆಗುತ್ತೆ ಅಂತ ಇವಾಗ ಗೊತ್ತಾಗ್ತದೆ. ಸೊ ನಾವು ಹೊರಗಡೆ ಹೋಗ್ತಾ ವ್ಲಾಗ್ ಮಾಡ್ತಾ ಇದ್ದೆ ಕೆಲವೊಂದು ಟೈಮಲ್ಲಿ. ಸೊ ಸ್ವಲ್ಪ ಭಯ ಇರಲಿಲ್ಲ, ಯಾವಾಗ ಬೇಕಾದ್ರೂ ವ್ಲಾಗ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಕ್ಯಾಮ್ರಾ ಆನ್ ಮಾಡೋಕ್ಕೆ ಒಂಥರ ಆಗ್ತಾ ಇದೆ. ಫಸ್ಟೇ ನಾನು ಇಂಟ್ರೋವರ್ಟು, ಅದರಲ್ಲಿ ನನ್ನ ರೂಮಲ್ಲೇ ಈ ಥರ ಇದ್ರೆ ಮತ್ತೆ ಕತೆ ಮುಗಿಯುತ್ತೆ. ಇವಾಗ ಸುಮ್ಮನೆ ಹೋಗಿದ್ದೀನಿ. ಸೊ ಇವಾಗ ಹಂಗೆ ನಾಳೆ ಹೋಗೋಣ. ಒಬ್ಬನೇ ಮಾತಾಡ್ಬೇಕಲ್ಲ, ಸೊ ಅದೇ ಸ್ವಲ್ಪ ಬೋರಿಂಗ್. ಅಲ್ಲಿ ಅಂಥದ್ದು ತೋರ್ಸಕ್ಕೂ ಏನಿಲ್ಲ. ಜನರು ಅನ್ಕೋತಾರೆ ಏನು ಇದನ್ನೆಲ್ಲ ತೋರ್ಸಕ್ ಬಂದಿದ್ದಾನಂತ. ಅಂತ ತೋರ್ಸಕ್ ಏನಿಲ್ಲ ಅಲ್ಲಿ. ಸುಮ್ಮನೆ ನಡ್ಕೊಂಡೋಗಿ ಮಾತಾಡ್ಬೇಕಷ್ಟೇ. ಅಷ್ಟೇ ಅನ್ನೋದನ್ನ ಮಾಡಪ್ಪ, ನಿಜ ಅಲ್ವಾ? ಅದನ್ನು ನಾ ಮಾಡ್ತಾ ಇಲ್ವಲ್ಲ. ಸೊ ಅಷ್ಟೇ ಅಂದ್ರೂ ಮಾಡ್ಬೇಕು. ಸೊ ಅಂದ್ರೆ ಜಸ್ಟ್ ಫಾರ್ ವ್ಲಾಗ್ ಅಂತ ಹೇಳ್ತೇವೆ. ವ್ಲಾಗ್ ಮಾತ್ರ ಅಲ್ಲ, ಸೊ ಸ್ವಲ್ಪ ಇಂಟ್ರೋವರ್ಟ್ನೆಸ್ ಹೋಗುತ್ತೆ, ಸ್ವಲ್ಪ ಧೈರ್ಯ ಬರುತ್ತೆ ವ್ಲಾಗ್ ಮಾಡೋಂಥದ್ದು. ಸೊ ನನ್ನ ಒಳ್ಳೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು 2 ವರ್ಷದಿಂದ ಮಾಡ್ತಾ ಇದ್ದೀನಿ, ಆದ್ರೂ ನಾನು ಅಷ್ಟು ಇದಾಗಲಿಲ್ಲ. ಬಟ್ ನಾನು ಸ್ಟಾರ್ಟ್ ಮಾಡಿದೆ ಅಲ್ಲ, ಆ ಟೈಮಿಂದ ನಾನು ಕಂಟಿನ್ಯೂ ಮಾಡಲಿಲ್ಲ ವ್ಲಾಗು. ಅದನ್ನು ತುಂಬಾ ಬ್ರೇಕ್ ಮಾಡ್ಬಿಟ್ಟಿದೆ ಮಧ್ಯದಲ್ಲಿ. ಸೊ ಇವಾಗ ಅಷ್ಟೇ 365 days ಚಾಲೆಂಜ್ ಅಲ್ಲಿ ಇದ್ದೀನಿ. ಸೊ ಅದು ಇರಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ನೋ ನನಗೂ ಗೊತ್ತಿಲ್ಲ. ಬನ್ನಿ, ಇನ್ನೇನಿಲ್ಲ. ನನಗೆ ಏನು ಒಂದು ಲೈವ್ ಮಾಡೋಣ ಅನ್ಕೊಂಡೆ, ಅದು ಆಗ್ಲಿಲ್ಲ. ಇವಾಗ ಹೊರಗಡೆ ಹೋದೆ, ಅಟ್ಲೀಸ್ಟ್ ಹೊರಗಡೆ ಹೋದೆ, ವಿಡಿಯೋ ಮಾಡಲಿಲ್ಲ. ನಾಳೆ ಟ್ರೈ ಮಾಡೋಣ, ಬನ್ನಿ. ಸೊ ಫೈನಲಿ ನೋಡಿ ಗೈಸ್, ಇಲ್ಲಿ ಪೂರಿ ತಿಂತಾ ಇದ್ದೀನಿ. ಮುಗೀತು ನೈಟು. ಎಷ್ಟು ಗಂಟೆ? 10 ಗಂಟೆ ಮೇಲೆ ಆಗಿದೆ. ಇವತ್ತು ಪೂರಿ ಸಿಕ್ತು. ಅದು ಬಿಟ್ಟರೆ ಚಿತ್ರಾನ್ನ ಇದೆ, ಅದು ತಿನ್ನೋಕ್ಕಾಗಲ್ಲ ಬಿಡಿ. ಸೊ ಅದಕ್ಕೆ ಬ್ಲಾಗ್ ನಿಮ್ಗೆ ಏನು ಮಾಡ್ತಾ ಇದ್ದೀನಿ ಏನಿಲ್ಲ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್, ಬೈ.